ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿಗುರು ಚಾನಲ್ಗೆ ಸ್ವಾಗತ. ದೇಹಕ್ಕೆ ತುಂಬ ಶಕ್ತಿ ನೀಡುವ ಡ್ರೈ ಫ್ರೂಟ್ಸ್ ಲಡ್ಡು ಮಾಡುವ ವಿಧಾನವನ್ನು ನೋಡೋಣ. 200 ಗ್ರಾಮ್ ಬಾದಾಮಿ, 50 ಗ್ರಾಮ್ ಗೋಡಂಬಿ, 50 ಗ್ರಾಮ್ ಪಿಸ್ತಾ, 50 ಗ್ರಾಮ್ ಶೇಂಗಾ, 50 ಗ್ರಾಮ್ ಮಕಾನ, 50 ಗ್ರಾಮ್ ದ್ರಾಕ್ಷಿ, ಕರ್ಬೂಜ ಹಣ್ಣಿನ ಬೀಜ, ಕುಂಬಳಕಾಯಿ ಬೀಜ 50 ಗ್ರಾಮು, ಅಗಸೆ ಬೀಜ 50 ಗ್ರಾಮು, ಎಳ್ಳು 50 ಗ್ರಾಮು, ಬೆಲ್ಲ, ಹಾಗೆ ಖರ್ಜೂರ 200 ಗ್ರಾಮು, ಏಲಕ್ಕಿ, ಆಮ್ಲ. ಒಂದು ಬಾಣಲಿಗೆ 200 ಗ್ರಾಮ್ ಬಾದಾಮಿಯನ್ನು ಹಾಕಿ 1 ಸ್ಪೂನ್ ತುಪ್ಪವನ್ನು ಹಾಕಿ ಸಣ್ಣ ಉರಿನಲ್ಲಿ ಗರಿಗರಿಯಾಗುವವರೆಗೂ ಹುರಿಯಬೇಕು. 50 ಗ್ರಾಮ್ನಷ್ಟು ಪಿಸ್ತವನ್ನು ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಹುರಿಬೇಕು. ಹಾಗೆ ಶೇಂಗಾವನ್ನು ಹಾಕಿ ಚೆನ್ನಾಗಿ ಹುರಿಬೇಕು. 50 ಗ್ರಾಮ್ನಷ್ಟು ಮಕಾನ, ಹಾಗೆ ಒಂದು 50 ಗ್ರಾಮ್ನಷ್ಟು ಕುಂಬಳಕಾಯಿ ಬೀಜ, ಹಾಗೆ ಒಂದು 50 ಗ್ರಾಮ್ನಷ್ಟು ಕಲ್ಲಂಗಡಿ ಹಣ್ಣಿನ ಬೀಜವನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. 50 ಗ್ರಾಮ್ನಷ್ಟು ಎಳ್ಳು, ಹಾಗೆ ಒಂದು 50 ಗ್ರಾಮ್ನಷ್ಟು ಗೋಡಂಬಿ, ಹಾಗೆ ಒಂದು 50 ಗ್ರಾಮ್ನಷ್ಟು ಅಗಸೆ ಬೀಜವನ್ನು ಚೆನ್ನಾಗಿ ಹುರಿಬೇಕು. ಆಮ್ಲವನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಹಾಗೆ ದ್ರಾಕ್ಷಿಯನ್ನು ಹುರಿಬೇಕು. ಹಾಗೆ ಖರ್ಜೂರವನ್ನು ಸಹ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಏಲಕ್ಕಿಯನ್ನು ಚೆನ್ನಾಗಿ ಹುರಿಬೇಕು. ಎಲ್ಲ ಡ್ರೈ ಫ್ರೂಟ್ಸನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಬಿಟ್ಟು ಪುಡಿ ಮಾಡಿ ಈ ಥರ ತುಪ್ಪದಲ್ಲಿ ಉಂಡೆ ಕಟ್ಟಬೇಕು. ಆರೋಗ್ಯವರ್ಧಕವಾದ ಡ್ರೈ ಫ್ರೂಟ್ಸ್ ಲಡ್ಡು ದಿನಕ್ಕೆ 1 ತಿಂದರೆ ಶಕ್ತಿ ಬರುತ್ತದೆ. ಹಾಗೆ ಆಯಾಸ ಸುಸ್ತು ಕಡಿಮೆ ಆಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.